ಹಲೋ, ಹೋಪ್ ಯು ಗೈಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ವೆಜಿಟೇಬಲ್ನ ಯೂಸ್ ಮಾಡಿಕೊಂಡು ಚೀಸ್ ಬಾಲ್ನ ಯಾವ ರೀತಿ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ. ಮೊದಲಿಗೆ ನಿಮಗೆ ಮೇಯ್ನಾಗಿ ಚೀಸ್ ಬೇಕು. 1 ಬೌಲಷ್ಟು ಚೀಸ್ ಇಟ್ಕೊಂಡಿದ್ದೀನಿ. ಮೊಸರೆಲ್ಲ ಚೀಸೇ ಇಟ್ಕೋಬೇಕು. ಒಂದು 2ರಷ್ಟು ಆಲೂಗಡ್ಡೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಚಿಕ್ಕದಾಗಿ ಒಂದು ಆಲೂಗಡ್ಡೆನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಬೇಯಿಸೋ ಅವಶ್ಯಕತೆ ಇಲ್ಲ. ಒಂದಷ್ಟು ಕ್ಯಾರೆಟ್ನ ಇಟ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಒಂದಷ್ಟು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಸ್ವಲ್ಪ ಕಾರ್ನ್ಫ್ಲವರ್, ಸ್ವಲ್ಪ ಆರ್ಗ್ಯಾನೋ ತೊಗೊಂಡಿದ್ದೀನಿ. ಒಂದು 3ರಷ್ಟು ಬ್ರೆಡ್ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಮೊದಲಿಗೆ ನಮಗೆ ಬ್ರೆಡ್ ಕ್ರಮ್ಸ್ ಬೇಕು. ಇವಾಗ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಬ್ರೆಡ್ ಕ್ರಮ್ಸ್ ರೆಡಿ ಆಯಿತು. ಇದನ್ನು ಇವಾಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಒಂದೊಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು. ಅದು ಸ್ಮ್ಯಾಶ್ ಆಗಿದೆ. ನಂತರ ಕ್ಯಾರೆಟು ಆಲೂಗಡ್ಡೆನ ಹಾಕ್ಕೊಳ್ಬೇಕು. ನಂತರ ಕ್ಯಾಪ್ಸಿಕಮ್ಮು, ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಿದ್ದನ್ನು ಪಕ್ಕಕ್ಕೆ ಇಡೋಣ. ಇವಾಗ ಸ್ವಲ್ಪ ಕಾರ್ನ್ಫ್ಲವರ್ ತೊಗೊಂಡಿದ್ದೆ, ಅದನ್ನು ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಳ್ಬೇಕು. ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ಅದನ್ನು ಇವಾಗ ಚೆನ್ನಾಗಿ ಕಲಸೋಣ. ಇವಾಗ ಒಂದು 3 ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಹಿಟ್ಟು ಈ ಥರ ಇರಬೇಕು. ಜಾಸ್ತಿ ತಿಕ್ಕು ಇರಬಾರ್ದು, ತಿನ್ನಾಗಿ ಇರಬಾರ್ದು. ಈ ರೀತಿ ಇರಬೇಕು. ಇವಾಗ ಒಂದೊಂದಾಗಿ ಬೌಲ್ ಮಾಡಿ ಇಡೋಣ. ನೋಡಿ, ಈ ಥರ ಬಾಲ್ ಮಾಡಿ ಒಂದೊಂದು ಕಡೆ ಇಟ್ಕೊಳ್ಳೋಣ. ಇವಾಗ ಒಂದೊಂದಾಗಿ ಈ ರೀತಿ ಡಿಪ್ ಮಾಡೋಣ. ನೋಡಿ, ಈ ಶೇಪಲ್ಲಿ ಬಂದರೆ ಸಾಕು. ಒಂದು ಕೈ ನೀವು ಕಲಸ್ಲಕ್ಕೆ ಯೂಸ್ ಮಾಡ್ಕೊಳ್ಳಿ, ಇನ್ನೊಂದು ಕೈ ಈ ರೀತಿ ಮಾಡ್ಕೊಳ್ಳೋಕೆ ಯೂಸ್ ಮಾಡಿ. ಇಲ್ಲಾಂದರೆ ಬ್ರೆಡ್ ಕ್ರಮ್ಸು ಸಾಫ್ಟ್ ಆಗೋದು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಈ ರೀತಿ ಕಲಿಸ್ಕೊಂಡು ಇಟ್ಕೊಳ್ಳೋಣ. ಈ ರೀತಿ ರೆಡಿ ಮಾಡ್ಕೊಂಡ್ವಿ. ಇವಾಗ ಒಬ್ಬೊಬ್ಬರು ಡೀಪ್ ಫ್ರೈ ಮಾಡ್ತಾರೆ, ಒಬ್ಬೊಬ್ಬರು ಏರ್ ಫ್ರೈರ್ ಮಾಡ್ಕೋತಾರೆ. ನಿಮ್ಮ ಇಷ್ಟ, ನೀವು ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು. ಇವಾಗ ನಾನು ಡೀಪ್ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಲಿ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸೋಣ. ಇವಾಗ ನೋಡಿ, ಈ ರೀತಿ ಒಂದೊಂದಾಗಿ ಸ್ಲೋ ಆಗಿ ಬಿಟ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ನಾವು ಸ್ವಲ್ಪ ಒಂದು ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ನ ಮತ್ತು ಎಲ್ಲ ಹಸಿ ಹಾಕಿರೋದ್ರಿಂದ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಬೇಕು. ಈ ರೀತಿ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ನೀವೇ ನೋಡಿ. ಇವಾಗ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೀವು ಈ ರೀತಿ ಮನೇಲಿ ಒಂದ್ಸರಿ ಮಾಡಿಕೊಂಡು ತಿನ್ನಿ. ಹೋಪ್ ಯು ಗೈಸ್ ಎಲ್ಲರೂ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಗೈಸ್.